ನಮಸ್ಕಾರ, ನಾನು ಕವಿತಾ. ನಾವಿವತ್ತು ಮಲೆನಾಡಿನಲ್ಲಿ ಹೆಚ್ಚಾಗಿ ಬೆಳೆಯುವಂಥ ಮಗೆಕಾಯನ್ನು ಯೂಸ್ ಮಾಡಿ ವಡಪೆಯನ್ನು ಯಾವ ರೀತಿ ಮಾಡೋದು ಅಂತ ಇವತ್ತು ನೋಡೋಣ. ಮೊದಲಿಗೆ ನಾವು ಈ ಮಗೆಕಾಯನ್ನು ಸಿಪ್ಪೆಯನ್ನು ತೆಗೆದು ಒಳಗಡೆ ತಿರುಳನ್ನು ತೆಕ್ಕೊಂಡು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಒಳಗಡೆ ಬೀಜ ಮತ್ತು ತಿರುಳನ್ನು ಸಹಿತ ನಾವು ತೆಕ್ಕೋಬೇಕು. ಆಮೇಲೆ ಅದನ್ನು ತುರಿತಾ ಇದ್ದೀನಿ. ಇದಕ್ಕೆ ನಾವು ಎಕ್ಸ್ಟ್ರಾ ನೀರು ಏನನ್ನೂ ಸೇರಿಸೋ ಅವಶ್ಯಕತೆ ಇರಲ್ಲ. ಮಗೆಕಾಯಲ್ಲೇ ಸಾಕಷ್ಟು ನೀರಿನ ಅಂಶ ಇರುತ್ತೆ. ಮೊದಲೆಲ್ಲ ಇದನ್ನು ಮಗೆಕಾಯನ್ನು ಸುಮಾರು ವರ್ಷಕ್ಕಾಗುವಷ್ಟು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ರು. ಗದ್ದೆಗಳಲ್ಲಿ ಇದನ್ನು ಬೆಳೆದು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ರು. ಇದರಿಂದ ದೋಸೆಯನ್ನು ತಯಾರಿಸ್ತಾ ಇದ್ರು. ಹುಳಿ, ಪೊಳದ್ಯ, ಸುಮಾರು ರೆಸಿಪಿಯನ್ನು ಇದರಿಂದ ನಾವು ಮಾಡ್ಬೋದು. ಈಗ ನಾನು ಅದೆಲ್ಲವನ್ನು ತುರಿದಿಟ್ಕೊಂಡಿದ್ದೀನಿ. ತುರಿದಿಟ್ಕೊಂಡು ಅದನ್ನು ಕಾಸ್ಕೋಬೇಕು. ತುಂಬ ರುಚಿಯಾಗಿರುತ್ತೆ ಇದು. ಇದಕ್ಕೆ ಮಸಾಲ ಪದಾರ್ಥಗಳನ್ನು ಹಾಕಿ ಸಹಿತ ಮಾಡ್ಕೋಬೋದು. ಹಾಗೆ ಅಕ್ಕಿ ರೊಟ್ಟಿ ತರಹ ಸಹಿತ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಈಗ ನಾನು ಗ್ಯಾಸನ್ನು ಆನ್ ಮಾಡಿ ಅದನ್ನು ಬಿಸಿಯಾಗೋಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ನಾವು ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಅದೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಬ್ರೇಕ್ಫಾಸ್ಟ್ಗೆ ಆಮೇಲೆ ಡಿನ್ನರ್ಗೂ ಸಹಿತ ಇದನ್ನು ಮಾಡ್ಕೋಬೋದು. ಇದಕ್ಕೆ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ ಈಗ ನಾನು. ಆಮೇಲೆ ಅರಿಶಿನವನ್ನು ಸಹಿತ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿಯನ್ನು ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನಿಲ್ಲಿ ಅರಿಶಿನವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ಹೆಚ್ಚಿರುವಂಥ ಈರುಳ್ಳಿ, ಸ್ವಲ್ಪ ಇಂಗನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ನಾವು ಸ್ವಲ್ಪ ಕುದಿ ಬಂದ ನಂತರ ನಾವು ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿ ನೋಡ್ತಾ ಹಾಕಬೇಕು. ಒಂದು ರೊಟ್ಟಿ ಮಾಡೋ ನಾವು ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ, ಅದೇ ಹದಕ್ಕೆ ಬಂದರೆ ಸಾಕಾಗುತ್ತೆ. ನಾನಿಲ್ಲಿ ಮನೆಯಲ್ಲೇ ಮಾಡಿಕೊಂಡಿರುವಂಥ ಸಾಂಬಾರು ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದರಿಂದ ರುಚಿ ಚೆನ್ನಾಗಿರುತ್ತೆ. ನಾವು ಖಾರಕ್ಕೆ ಮತ್ತು ಇಲ್ಲಿ ಎಕ್ಸ್ಟ್ರಾ ಏನನ್ನೂ ಸೇರಿಸಿಲ್ಲ. ಬೇಕು ಅಂದವರು ಹಸಿಮೆಣಸನ್ನು ಸಹಿತ ಇಲ್ಲಿ ಸೇರಿಸ್ಕೋಬೋದು. ನಮ್ಮ ಮನೆಯಲ್ಲಿ ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೆ ನಾನಿಲ್ಲಿ ಹಸಿಮೆಣಸನ್ನು ಸೇರಿಸಿಲ್ಲ. ಆಮೇಲೆ ಇದಕ್ಕೆ ಬೇಕಾದರೆ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹಿತ ಆ್ಯಡ್ ಮಾಡ್ಕೋಬೋದು. ಅದು ಒಂದು ರೀತಿ ರುಚಿ ಚೆನ್ನಾಗಿ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನಾನಿಲ್ಲಿ ಇದಕ್ಕೆ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಸ್ಟೋವನ್ನು ಆಫ್ ಮಾಡಿಬಿಡಬೇಕು. ಅದೇನು ಹಾಕಿ ಮತ್ತೆ ಕಾಸೋ ಅವಶ್ಯಕತೆ ಏನೂ ಇರಲ್ಲ. ಆ ಬಿಸಿಯಾಗಿರುತ್ತಲ್ಲ, ಸ್ವಲ್ಪ ಕುದಿ ಬಂದ ನಂತರ ಅದೇನು ಮಗೆಕಾಯಿ ಬೇಯಬೇಕು ಅಂತಲೂ ಇಲ್ಲ. ಅದನ್ನು ಅಕ್ಕಿ ಹಿಟ್ಟನ್ನು ಹಾಕಿ ನಾವು ಎಷ್ಟು ಹಿಡಿಸುತ್ತೆ ನೋಡಿ, ಎಕ್ಸ್ಟ್ರಾ ನೀರೇನು ಬೇಡ, ಅದನ್ನು ಕಲಿಸ್ಕೊಂಡ್ರೆ ಆಯಿತು. ಮೊಗೆಕಾಯಿ ಸಿಗದೇ ಇರೋರು ಸಾಂಬಾರು ಸೌತೆಯನ್ನು ಸಹಿತ ತಂದು ಈ ಥರ ಮಾಡ್ಕೋಬೋದು. ಹಾಗೆ ಸೌತೆಕಾಯಿಂದನೂ ಸಹಿತ ಮಾಡ್ಬೋದು. ಆದರೆ ಮಗೆಕಾಯಿ ಒಂದು ರುಚಿಯನ್ನು ಕೊಡುತ್ತೆ. ವಡಪೆಗೆ ಹೇಳಿ ಮಾಡಿಸಿರುವಂಥ ತರಕಾರಿ. ಹಾಗೆ ಇದನ್ನು ಆಫ್ ಮಾಡಿ ಸ್ವಲ್ಪ ತಣಿಯೋಕ್ಕೆ ಬಿಟ್ಟು ನಾನು ಇಲ್ಲಿ ಒಂದು ಸಿಲಿಕಾನ್ ಶೀಟನ್ನು ತಗೊಂಡಿದ್ದೀನಿ. ಅದರಲ್ಲಿ ಈ ಥರ ಅದನ್ನು ತೆಳುವಾಗಿ ತಟ್ಟಿ 3 ಹೋಲನ್ನು ಮಾಡಿ ಬೇಯಿಸ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಬಿಟ್ಟು ಬೇಯಿಸಬೇಕು. ನಾನು ಇಲ್ಲಿ ಶೇಂಗಾ ಎಣ್ಣೆಯನ್ನು ಯೂಸ್ ಮಾಡಿದ್ದೀನಿ. ಬೆಣ್ಣೆ ಜೊತೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ತಿಳಿಸಿ.